ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿಕೆರೆ ಅರನ್ ಯೂಟ್ಯೂಬ್ ಚಾನಲ್. ತುಂಬ ಜನ ಯಾಕೆ ಈ ಡೆಲಿವರಿ ಫೀಲ್ಡು ಬೈಕ್ ಟ್ಯಾಕ್ಸ್ಗೆ ಜನ ಚೂಸ್ ಮಾಡ್ತಾರೆ? ಇವಾಗಿನ ಯೂತ್ಸ್ ಎಲ್ಲ ಜಾಸ್ತಿ ಯಾಕೆ ಕಂಪನಿ ಕೆಲಸ ಬಿಟ್ಟು ಈ ಫೀಲ್ಡ್ಗೆ ಬರ್ತಾ ಇದ್ದಾರೆ? ಮತ್ತು ಈ ಒಂದು ಫೀಲ್ಡಲ್ಲಿ ಬೈಕ್ ಟ್ಯಾಕ್ಸಿನ ಈಸಿಯಾಗಿ ಮಾಡ್ಬೋದಾ, ಇಲ್ಲ ಕಷ್ಟ ಏನಾದ್ರು ಇದೆಯಾ ಇದರಲ್ಲಿ? ಬನ್ನಿ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬರು ಕೂಡ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬೈಕ್ ಟ್ಯಾಕ್ಸಿ ಅಂದರೆ ಗೊತ್ತಿರಬೇಕು, ಮುಂಚೆ ಎಲ್ಲ ಇಷ್ಟು ಜನ ಇರಲಿಲ್ಲ. ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಸುಮ್ಮನೆ ಬೆರಳಿಗೆ ಅಷ್ಟು ಜನ ಇದ್ರೆ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು. ಬಟ್ ಇವಾಗ ಹಂಗಲ್ಲ. ಡೆಲಿವರಿ ಫೀಲ್ಡ್ ಅಂದರೆ ಸುಮಾರು ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಅತಿ ಹೆಚ್ಚು ಜನ ಈ ಡೆಲಿವರಿ ಫೀಲ್ಡಿಗೆ ಬಂದುಬಿಟ್ಟಿದ್ದಾರೆ. ಬಿಕಾಸ್ ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು. ಡೆಲಿವರಿ ಫೀಲ್ಡ್ ಅಂದರೆ ಮೇನ್ ಜನ ಇದಕ್ಕೆ ಏನಕ್ಕೆ ಬರ್ತಾರೆ ಹುಡುಗರು ಅಂದರೆ ಫ್ರೀಡಮ್. ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲೂ ಫ್ರೀಡಮ್ ಸಿಗಲ್ಲ, ಆದರೆ ಈ ಡೆಲಿವರಿ ಫೀಲ್ಡಲ್ಲಿ ಮಾತ್ರ ಫ್ರೀಡಮ್ ಇರುತ್ತೆ. ಇಲ್ಲಿ ಅವರಿಗೆ ಅವರೇ ಓನರ್ ಆಗಿರ್ತಾರೆ. ಯಾರೇನು ಕೇಳಂಗಿಲ್ಲ, ನೀವು ಇಷ್ಟೇ ಕೆಲಸ ಮಾಡಿ ಅಷ್ಟೇ ಮಾಡಿ, ಡ್ಯೂಟಿಗೆ ಯಾಕೆ ರಜೆ ಹಾಕಿದ್ರೆ, ಯಾಕೆ ಇವತ್ತು ಬಂದಿಲ್ಲ, ಈ ಥರ ಎಲ್ಲ ಯಾರು ಕೇಳಲ್ಲ. ಇಲ್ಲಿ ನಿಮಗೆ ಇಷ್ಟ ಇದ್ರೆ ಹೋಗ್ಬೋದು, ಕಷ್ಟ ಆದರೆ ಬಿಡ್ಬೋದು. ಮೇಯ್ನ್ ಇದು ಒಂದು ಆಪ್ಷನ್ನು ಡೆಲಿವರಿ ಫೀಲ್ಡಲ್ಲಿ. ಫ್ರೀಡಮ್ ಬೇಕು. ಯಾಕೆಂದರೆ ಇವಾಗಿನ ಜನ್ರೇಷನ್ ಬೇರೆ ಮೈಂಡ್ ಸೆಟ್ಟು. ಮುಂಚೆ ಎಲ್ಲ ಹಂಗಿರಲಿಲ್ಲ. ಕಂಪ್ನಿಗಳು ಅಂದರೆ ಕಂಪ್ನಿಗಳಿಗೆ ಇವಾಗ ಕೆಲಸ ಮಾಡಬೇಕಾಗಿತ್ತು. ಅವ್ರು ಏನು ಹೇಳ್ತಾರೆ ಹಂಗೆ ಬೈದ್ರೆ ಬೈಸ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಇವಾಗ ಆ ಥರ ಅಲ್ಲ. ಇವಾಗಿನ ಜನ್ರೇಷನ್ ಏನೋ ಒಂದು ಮಾತಂದರೆ ತಡ್ಕೊಳಲ್ಲ. ಒಂಥರ ಬಿಸಿ ರಕ್ತ ಜಾಸ್ತಿ ಇವಾಗಿನ ಜನಕ್ಕೆ. ಅದಕ್ಕೆ ಏನು ಮಾಡ್ತಾರೆ, ಇನ್ನೊಬ್ಬನ ಕೈ ಕೆಳಗಡೆ ನಾವ್ಯಾಕೆ ಕೆಲಸ ಮಾಡಬೇಕು, ಈ ಡೆಲಿವರಿ ಫೀಲ್ಡ್ಗೆ ಹೋಗ್ಬಿಡೋಣ, ಒಂಥರ ಫ್ರೀಯಾಗಿರುತ್ತೆ, ಎಷ್ಟು ನಮ್ಗೆ ಆದಷ್ಟು ಮಾಡ್ಕೊಂಬರ್ಬೋದು, ಡೈಲಿ ಪೇಮೆಂಟು. ಯಾಕೆಂದರೆ ಕಂಪ್ನಿಲಿ ಕೆಲಸ ಮಾಡ್ತೀವಿ ಅಂದರೆ ತಿಂಗ್ಳಿಗೆ ಒಂದು ಸಲ ಸ್ಯಾಲ್ರಿ, ತಿಂಗಳೆಲ್ಲ ದುಡಿಬೇಕು ಕತೆ ಥರವ, ಒಂದು ಸರಿ ಸ್ಯಾಲ್ರಿ ಬರುತ್ತೆ. ಬಟ್ ಡೆಲಿವರಿ ಫೀಲ್ಡ್ ಹಂಗಲ್ಲ. ಇವತ್ತು ಎಷ್ಟು ಮಾಡ್ತೀರಾ ಅಷ್ಟು ನಿಮ್ಮ ಅಕೌಂಟಿಗೆ ಇಮಿಡಿಯೇಟಾಗಿ ಬರ್ತಾ ಇರುತ್ತೆ. ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಡೆಲಿವರಿ ಫೀಲ್ಡ್ ಯಾವುದೇ ಆಗಿರ್ಬೋದು, ಪೋರ್ಟರ್, ಅಂಕಲ್, ನಿಮ್ಮ ಇತ್ಯಾದಿ ಡೆಲಿವರಿ ಆ್ಯಪ್ಗಳು. ಇನ್ನು ಬೈಕ್ ಟ್ಯಾಕ್ಸಿ ಅಂತ ಏನಕ್ಕೆ ಜನ ಜಾಸ್ತಿ ಚೂಸ್ ಮಾಡ್ತಾರೆ ಅಂದರೆ ಹೇಳಿದ್ರು, ಒಂದು ಫ್ರೀಡಮ್ ಇರುತ್ತೆ, ಒಂದು ಡೈಲಿ ಅಮೌಂಟ್ ಬರ್ತಾ ಇರುತ್ತೆ, ಒಂದು ಇಲ್ಲಿ ಯಾರೇನು ಇಷ್ಟೇ ಕೆಲಸ ಮಾಡೋ ಅಷ್ಟೇ ಕೆಲಸ ಮಾಡೋದು ಯಾರು ಹೇಳೋರಿರಲ್ಲ. ಹಂಗಾಗಿ ತುಂಬ ಜನ ಈ ಒಂದು ಫೀಲ್ಡ್ನ ಚೂಸ್ ಮಾಡ್ತಾರೆ. ಇನ್ನು ಮತ್ತೆ ಈಸಿಯಾಗಿ ಮಾಡ್ಬೋದಾ ಈ ಬೈಕ್ ಟ್ಯಾಕ್ಸಿ ಅಂತ ತುಂಬ ಜನ ಕ್ವಶನ್ ಮಾಡ್ತಾ ಇರ್ತಾರೆ. ನಿಜ, ಈಸಿ ಅಂದ್ಕೊಂಡ್ರೆ ಈಸಿ, ಕಷ್ಟ ಅಂದ್ಕೊಂಡ್ರೆ ಕಷ್ಟ. ಯಾಕೆಂದರೆ ನೀವು ಒಂದು ಎಕ್ಸ್ಪೀರಿಯನ್ಸ್ ರೈಡರ್ ಅಂದರೆ ಬೈಕ್ ನಾನು ಎಲ್ಲ ಥರ ಬೈಕ್ನು ಓಡಿಸ್ತೀನಿ, ಎಂಥ ಟ್ರಾಫಿಕಲ್ಲಾರು ಓಡಿಸ್ತೀನಿ, ಎಂಥ ರೋಡಲ್ಲಾರು ಓಡಿಸ್ತೀನಿ. ಬೈಕು ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅದು ನನಗೆ 100% ಮಾಡ್ಬೋದು. ಏಕೆಂದರೆ ಕೆಲವರಿಗೆ ಬೈಕ್ ಓಡ್ಸೋಕ್ಕೆ ಬರಲ್ಲ, ಎಲ್ಬೋಲ್ಡ್ ಇರ್ತಾರೆ. ಕೆಲವರು ಸ್ಕೂಟಿ ಓಡಿಸೋರಿಗೆ ಗೇರ್ ಗಾಡಿ ಓಡ್ಸೋಕ್ಕೆ ಬರಲ್ಲ, ಗೇರ್ ಗಾಡಿ ಓಡಿಸೋರಿಗೆ ಸ್ಕೂಟಿ ಓಡ್ಸೋಕ್ಕೆ ಬರಲ್ಲ. ಈ ಥರ ಇರ್ತದೆ. ಅಂಥವ್ರು ಸ್ವಲ್ಪ ಡೆಲಿವರಿ ಫೀಲ್ಡ್ ಆಗಿರೋದು ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಕಷ್ಟ ಆಗುತ್ತೆ. ಎಲ್ಲ ಥರ ಬೈಕು ಓಡಿಸಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ಡೆಲಿವರಿ ಫೀಲ್ಡಲ್ಲಿ ಆಗ್ಬೋದು, ಬೈಕ್ ಟ್ಯಾಕ್ಸಿ ಮಾಡೋದು ಆರಾಮಾಗಿ ಮಾಡ್ಬೋದು, ಟೆನ್ಷನ್ನೇ ಇಲ್ಲ. ಮತ್ತು ಮೇಯ್ನ್ ಏನಪ್ಪ ಅಂದರೆ ಲೊಕೇಶನ್ಗಳು ಗೊತ್ತಾಗಬೇಕು. ಮತ್ತು ಲೊಕೇಶನ್ ಗೊತ್ತಾಗಬೇಕು ನಿಮಗೆ, ಯಾವ ಏರಿಯಾಗಳಲ್ಲಿ ಅತಿ ಹೆಚ್ಚು ಆರ್ಡ್ರ್ ಬರ್ತವೆ ಅನ್ನೋದು ಗೊತ್ತಾಗಬೇಕು, ಎಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ, ಇದೆಲ್ಲ ತಿಳ್ಕೊಬೇಕು. ನೀವು ಡೆಲಿವರಿ ಫೀಲ್ಡಿಗೆ ಬರ್ತೀರಾ, ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂದರೆ ಎಲ್ಲ ಥರ ತಿಳ್ಕೊಬೇಕು ಇನ್ಫಾರ್ಮೇಷನ್. ಸುಮ್ಮನೆ ಡೆಲಿವರಿ ಫೀಲ್ಡ್ ಬಂದುಬಿಟ್ಟು ಅವ್ನು ಕೊಡೋ ಆರ್ಡ್ರೆಲ್ಲ ಎತ್ಕೊಂಡು ಹೋಗ್ತೀನಿ ಅಂದರೆ ಖಂಡಿತ ಇಲ್ಲಿ ಮಾಡೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಈಗ ಅರ್ನಿಂಗ್ಸ್ ಆಗಲ್ಲ ನಿಮಗೆ. ಅವಾಗ ಕೊಡೋ ಆರ್ಡ್ರೆಲ್ಲ ತಗೊಂಡು ಹೋಗ್ತಾರೆ, ನಿಮ್ಗೆ ಅರ್ನಿಂಗ್ಸ್ ಆಗಲ್ಲ. ಎಲ್ಲಿಗೆ ಬೇಕು ಅಲ್ಲಿಗೆ ಆಗ್ತಾ ಇರ್ತಾರೆ. ಮತ್ತು ರಿಟರ್ನ್ ಆರ್ಡರ್ ಸಿಗಲ್ಲ, ಖಾಲಿ ಬರಬೇಕು, ಅಲ್ಲಿ ಪೆಟ್ರೋಲ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಈ ಥರ ಆದಾಗ ಏನಾಗುತ್ತೆ, ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ, ಡೆಲಿವರಿ ಮಾಡೋಕ್ಕೆ ಬೇಜಾರಾಗುತ್ತೆ ಬೈಕ್ ಟ್ಯಾಕ್ಸಿನ. ಹಾಗಾಗಿ ಒಂದು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಂದರೆ ಒಂದು ಝೋನ್ ಒಳಗಡೆ ಇರಬೇಕು. ಯಾವ ಏರಿಯಾದಲ್ಲಿ ಆರ್ಡರ್ ಬರುತ್ತೋ ಆ ಏರಿಯಾದಲ್ಲಿ ತಗೊಂಡೋಗ್ಬೇಕು. ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮುಂಚೆ ಆರ್ಡರ್ ಬಂದ ತಕ್ಷಣ ಅಕ್ಸೆಪ್ಟ್ ಮಾಡಿಬಿಡಬೇಡಿ. ಸುಮಾರು ಜನ ನೋಡ್ತಾ ಇರ್ತೀನಿ, ರೈಡರ್ ಏನು ನೋಡಲ್ಲ, ಆರ್ಡರ್ ಬಂತ ಪಟ್ಟಂತ ಹೊಡಿತಾ ಇರ್ತಾರೆ, ಪಿಕಪ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೆಲ್ಲಾರು ಇರಲಿ, ಏನಾರ ಕತೆ. ಆ ಥರ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಅರ್ನಿಂಗ್ಸ್ ಆಗಲ್ಲ. ಪೆಟ್ರೋಲ್ ಜಾಸ್ತಿ ವೇಸ್ಟ್ ಆಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಅರ್ನಿಂಗ್ಸ್ ಮಾಡಬೇಕು ಅಂದರೆ ನೀವು ಬೆಸ್ಟ್ ಆರ್ಡರ್ ನೋಡ್ಕೋಬೇಕು. ಲೊಕೇಶನ್ನು, ಪಿಕಪ್ ಎಲ್ಲಿದೆ, ಡ್ರಾಪ್ ಎಲ್ಲಿದೆ. ಪಿಕಪ್ ಮ್ಯಾಕ್ಸಿಮಮ್ 1 ಕಿಲೋಮೀಟರ್ ಒಳಗಡೆ ಇರೋದು ಎತ್ಕೋಬೇಕು. ಡ್ರಾಪು ಆದಷ್ಟು ಲೋಕಲ್ ಆರ್ಡರ್ಗಳು ನೋಡ್ಕೋಬೇಕು. ಮತ್ತು ಝೋನ್ ಒಳಗಡೆ ಯಾವ್ಯಾವ ಹೈ ಡಿಮ್ಯಾಂಡ್ ಏರಿಯಾ, ಎಲ್ಲಿ ಆರ್ಡರ್ಸ್ ಜಾಸ್ತಿ ಬರುತ್ತೆ ಬೈಕ್ ಟ್ಯಾಕ್ಸಿಗೆ, ಅಂಥ ಏರಿಯಾಗಳಲ್ಲಿ ಎತ್ಕೋಬೇಕು ಆರ್ಡರ್ಗಳು. ಅವಾಗ ಮಾತ್ರ ನೀವು ಅರ್ನಿಂಗ್ಸ್ ಮಾಡ್ಬೋದು. ಆರಾಮಾಗಿ ಈಸಿಯಾಗಿ ಒಂದು ಬೈಕ್ ಟ್ಯಾಕ್ಸಿಲಿ ಸಕ್ಸಸ್ ಕಾಣ್ಬೋದು. ಅದು ಬಿಟ್ಬಿಟ್ಟು ಬರೋ ಆರ್ಡ್ರೆಲ್ಲ ಎತ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ರೆ ಖಂಡಿತ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಒಂದೆರಡು ದಿನಕ್ಕೆ ಮತ್ತೆ ಮೂಡ್ ಅಪ್ಸೆಟ್ ಆಗಿ ಮತ್ತೆ ಈ ಡೆಲಿವರಿ ಫೀಲ್ಡೇ ಬೇಡಪ್ಪ, ಬೈಕ್ ಟ್ಯಾಕ್ಸಿ ಸವಾಸನೆ ಬೇಡಪ್ಪ ಅಂತ ಬಿಟ್ಟು ಮತ್ತೆ ಕಂಪ್ನಿಗೆ ಹೋಗ್ತಾರೆ. ಎಷ್ಟೋ ಜನ ಈ ಥರ ಆಗಿದೆ. ಯಾಕೆಂದರೆ ಅವ್ರಿಗೆ ಏನೊಂದು ಗೈಡ್ಲೈನ್ಸ್ ಕೊಡೋರಿರಲ್ಲ, ಯಾವ ಥರ ಡ್ಯೂಟಿ ಮಾಡಬೇಕು, ಯಾವ್ಯಾವ ಏರಿಯಾದಲ್ಲಿ ಮಾಡಬೇಕು ಅಂತ ಯಾರು ಹೇಳೋರಿರಲ್ಲ. ಸುಮ್ಮನೆ ಯಾರೋ ಒಬ್ರು ರೆಫರ್ ಮಾಡಿರ್ತಾರೆ, ಬರ್ತಾರೆ, ಜಾಯ್ನ್ ಆಗ್ತಾರೆ, ಒಂದು 2 ದಿನ ಡ್ಯೂಟಿ ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ, ಮಾಡೋಕ್ಕಾಗಲ್ಲ. 500 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಪೆಟ್ರೋಲ್ ಯಾರ್ದು ಹೋಗಿರುತ್ತೆ, ಅವ್ರ ಖರ್ಚು. ಹಿಂಗಾದಾಗ ಏನಾಗುತ್ತೆ, ಏನಪ್ಪ ಕಂಪ್ನಿಲಿ ಕೆಲಸ ಮಾಡಿದ್ರೆ ಒಂದು 20,000 ಸ್ಯಾಲ್ರಿ ಕೊಡ್ತಾರೆ, ಇಲ್ಲಿ 500 ರೂಪಾಯಿ ಆಗ್ತಾ ಇಲ್ವಲ್ಲ, ಏನಕ್ಕೆ ಮಾಡಬೇಕು, ಇಲ್ಲಿ ಕೈಯಿಂದ ಇನ್ವೆಸ್ಟ್ ಮಾಡಿ ಅಂತ ಕೆಲವರಿಗೆ ಮೈಂಡಲ್ಲಿ ಬಂದುಬಿಡುತ್ತೆ. ಅದಕ್ಕೆ ಹೇಳೋದು, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಾ ಅಂದರೆ ನೀವು ಪೀಕ್ ಅವರಲ್ಲಿ ಒಳ್ಳೆ ಏರಿಯಾ, ಹೈ ಡಿಮ್ಯಾಂಡ್ ಏರಿಯಾದಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಮತ್ತು ಮಧ್ಯಾಹ್ನ ಟೈಮಲ್ಲಿ ಸಿಟಿಗೆ ಎಂಟ್ರಿ ಆದರೆ ಮಾತ್ರ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಬರೀ ನೀವು ಮನೆ ಹತ್ರನೇ ಬೆಳಗಿನ ಸಂಜೆವರೆಗೂ ಮಾಡ್ತೀರಂದರೆ ಆಗಲ್ಲ. ಪೀಕ್ ಅವರಲ್ಲಿ ಎಲ್ಲ ಏರಿಯಾದಲ್ಲಿ ಆರ್ಡರ್ ಬರುತ್ತೆ, ಆ ಟೈಮಲ್ಲಿ ಏನು ಟೆನ್ಷನ್ ಇಲ್ಲ. ಪೀಕ್ ಅವರ್ ಕಂಪ್ಲೀಟ್ ಆಯ್ತು ಅಂದರೆ ಆಟೋಮೆಟಿಕ್ ಸಿಟಿ ಒಳಗೆ ಎಂಟ್ರಿ ಆಗಬೇಕು, ಅಲ್ಲಿ ಮಾಡ್ಕೊಳ್ಳಿ. ಅಲ್ಲಿ ಆನಂತರ ಸಾಯಂಕಾಲ ಮನೆ ಕಡೆ ತಗೊಂಡು ಬನ್ನಿ, ಲಾಂಗ್ ಆರ್ಡರ್ ಯಾವ್ದಾದ್ರು ಬರ್ತಾ. ಈ ಥರ ಪ್ಲ್ಯಾನ್ ಪ್ರಕಾರ ಮಾಡಬೇಕು. ಬೈಕ್ ಟ್ಯಾಕ್ಸಿಲಿ ಪ್ಲ್ಯಾನ್ ಮಾಡಿಕೊಂಡು ಡ್ಯೂಟಿ ಮಾಡಿದ್ರೆ ಮಾತ್ರ ಅರ್ನಿಂಗ್ಸ್ ಮಾಡ್ಬೋದು.
ಹಾಗೆ ಈ ಫೀಲ್ಡಲ್ಲಿ ಸೆಟಲ್ ಆಗ್ಬೋದು. ಇಲ್ಲಾಂದ್ರೆ 4 ದಿನ ಕೂಡ ಇರಲ್ಲ, ಫೀಲ್ಡ್ ಬಿಟ್ಬಿಟ್ಟು ಮತ್ತೆ ಕಂಪ್ನಿಗೆ ಹೋಗ್ಬೇಕಾಗತ್ತಿಲ್ಲ, ನೀವೇನಾದ್ರು ಬೇರೆ ಕೆಲಸ ಮಾಡಬೇಕಾಗತ್ತೆ. ಒಂದು ಸರಿ ಈ ಫೀಲ್ಡಲ್ಲಿ ನೀವು ಸೆಟಲ್ ಆಯಿತು, ಒಳ್ಳೆ ಕೆಲಸ ಚೆನ್ನಾಗಾಯಿತು, ಅರ್ನಿಂಗ್ಸ್ ಮಾಡ್ತಿದ್ದೀರ ಅಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಈ ಫೀಲ್ಡಿಂದ ನೀವು ಬೇರೆ ಫೀಲ್ಡಿಗೆ ಹೋಗಲ್ಲ. ನೀವು ಇಲ್ಲಿ ಒಂದು ಕಂಪ್ನಿಲಿ 50,000 ಕೊಡ್ತಾರೆ ಅಂದರೂ ಹೋಗಲ್ಲ. ಯಾಕೆಂದರೆ ಕಂಪ್ನಿಲಿ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಅವ್ನು ರಜಾ ಕೊಡಲ್ಲ, ಎಲ್ಲರೂ ಹೋಗ್ಬೇಕಾದ್ರೆ ಪರ್ಮಿಷನ್ ಕೊಡಲ್ಲ, ಇಷ್ಟೆಲ್ಲ ಸಮಸ್ಯೆಗಳು, ತಿಂಗ್ಳಿಗೆ ಮಂತ್ಲಿ ಸ್ಯಾಲ್ರಿ ಅವ್ನು ಬೈದಂಗೆ ಬೈಸ್ಕೋಬೇಕು ಒಂದೊಂದು ಟೈಮು, ಇವೆಲ್ಲ ತಾಪತ್ರಗಳು ಇರ್ತವೆ. ಆದರೆ ಈ ಡೆಲಿವರಿ ಫೀಲ್ಡಲ್ಲಿ ಯಾವುದೇ ಥರ ಟೆನ್ಷನ್ ಇಲ್ಲ, ಪ್ರೆಷರ್ ಇಲ್ಲ. ಒಂದು ವಾರ ಲೀವ್ ಹಾಕ್ರಿ ಕೇಳೋರಿಲ್ಲ, ಇಮ್ಮಿಡಿಯೇಟ್ ಪೇಮೆಂಟ್ ಬರ್ತಾ ಇರುತ್ತೆ. ಕಂಪ್ನಿಗಳು ನೀವೇನಾದ್ರು ಒಂದು ವಾರ ಕೆಲಸ ಮಾಡಿ ಬಿಟ್ಟು ಹೋದರೆ ನಿಮಗೆ ಸ್ಯಾಲ್ರಿನೇ ಕೊಡಲ್ಲ. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಕಾಂಟ್ರಾಕ್ಟ್ಗಳು ಒಂದು ವಾರ 15 ದಿನ ಕೆಲಸ ಮಾಡಿದ್ರೆ ಎಲ್ಲ ಅವರೇ ತಿಂದಾಕ್ಬಿಡ್ತಾರೆ, ನಿಮಗೆ ಸ್ಯಾಲ್ರಿನೇ ಬರಲ್ಲ. ಬಟ್ ಈ ಡೆಲಿವರಿ ಫೀಲ್ಡಲ್ಲಿ ಹಂಗಲ್ಲ, ನೀವು ಒಂದು ಆರ್ಡ್ರ್ ಮಾಡಿದ್ರು ನಿಮಗೆ ಅಮೌಂಟ್ ನಿಮ್ಮ ಅಕೌಂಟ್ ಇಮ್ಮಿಡಿಯೇಟಾಗಿ ಬರುತ್ತೆ. ಆ ಥರ ಒಂದು ಸಿಸ್ಟಮ್ ಇದೆ. ಅದಕ್ಕೋಸ್ಕರ ತುಂಬ ಜನ ಈ ಡೆಲಿವರಿ ಫೀಲ್ಡಿಗೆ ಬರ್ತಾರೆ. ಇಮ್ಮಿಡಿಯೇಟ್ ಸ್ಯಾಲ್ರಿ ಬರುತ್ತೆ, ಒಂದು ಆರ್ಡ್ರದ್ದು ₹1 ಕೂಡ ನಿಮಗೆ ಮೋಸ ಆಗಲ್ಲ. ಬರ್ತಕ್ಕಂಥ ಸ್ಯಾಲ್ರಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೇನೆ, ಯಾವ ಕಂಪ್ನಿಯವರೇ ನಿಮಗೆ ಅಕೌಂಟಿಗೆ ಹಾಕ್ತಾರೆ, ಒಂದು ವಾರಕ್ಕೆ 15 ದಿವಸಕ್ಕೆ ಇರೋಂಗಿಲ್ಲ. ಒಂದು ಕಸ್ಟಮರ್ನ ಪಿಕಪ್ಪು ಡ್ರಾಪು ಆಯಿತು ಅಂದರೆ ಅವ್ರ ಹತ್ರ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಅಮೌಂಟ್ ಹಾಕ್ಸ್ಕೊತಾ ಇರ್ಬೋದು. ಈ ಥರ ಒಂದು ಫೆಸಿಲಿಟಿ ಇರೋದ್ರಿಂದ ಡೆಲಿವರಿ ಫೀಲ್ಡ್ಗೆ ತುಂಬ ಜನ ಹುಡುಗರು ಎಂಟ್ರಿ ಆಗ್ತಿದ್ದಾರೆ ಇವಾಗ. ಕರ್ನಾಟಕದಲ್ಲೆಲ್ಲ ಹೊರಗಡೆಯಿಂದ ಬರ್ತಕ್ಕಂಥ ನಾರ್ತ್ ಇಂಡಿಯನ್ಸ್ ಅವರು ಕೂಡ ಅಷ್ಟೇ ಯಾವ ರೆಂಟ್ ಬೈಕ್ಗಳು ತಗೊತಾರೆ, ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ. ಸುಮಾರು ಜನ ಜಿಪ್ಪಿ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾರೆ, ನೀವು ಬೌನ್ಸ್ ಗಾಡೀಲಿ ಮಾಡ್ತಾ ಇರ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲ್, ಎಲ್ಲ ಥರ ವೆಹಿಕಲಲ್ಲೂ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಬಟ್ ಪ್ರೆಸೆಂಟ್ ಯಾವುದು ಇನ್ನೂ ಬೈಕಿಗೆ ಅಪ್ರೂವಲ್ ಆಗಿಲ್ಲಲ್ಲ, ಅದಕ್ಕೋಸ್ಕರ ಎಲ್ಲ ಬೈಕಲ್ಲ ಮಾಡ್ತಿದ್ದಾರೆ. ಫೈನಲಿ ಬೈಕ್ ಏನಾದ್ರು ಇಂಥ ಬೈಕಲ್ಲಿ ಎಲ್ಲೋ ಬೋರ್ಡಲ್ಲಿ ಮಾಡಬೇಕಂದಾಗ ಕಷ್ಟ ಆಗುತ್ತೆ, ಇವರೆಲ್ಲ ಯಾರು ಮಾಡೋಕ್ಕಾಗಲ್ಲ. ಆನಂತರ ಇನ್ನೂ ಆರ್ಡ್ರ್ಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಆಗೋಗುತ್ತೆ. ಇದ್ರೆ ಬೌನ್ಸು, ಜಿಪ್ಪಿ, ಎಲೆಕ್ಟ್ರಿಕಲ್ ವೆಹಿಕಲ್ಲು ಇವೆಲ್ಲ ಪರ್ಮಿಷನ್ ಇಲ್ಲ ಅಂತ ಬ್ಯಾನ್ ಆದರೆ ಎಲ್ಲೋ ಬೋರ್ಡಲ್ಲಿ ಅಷ್ಟೇ ಮಾಡಬೇಕು ಅಂದಾಗ ಏನಾಗುತ್ತೆ, ಬೈಕ್ ಟ್ಯಾಕ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಅತಿ ಹೆಚ್ಚು ಆರ್ಡ್ರ್. ಅವಾಗ ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ, ನಿಮ್ಮ ಕೆಪಾಸಿಟಿ, ನಿಮ್ಮ ಟಾರ್ಗೆಟ್ 2,000, 3,000, 4,000 ಬೇಕಾದ್ರೆ ಹೊಡಿಬೋದು. ಬಟ್ ಆದಷ್ಟು ಬೇಗ ಈ ಕೇಸ್ ಕ್ಲಿಯರ್ ಆಗಿ ಇದಕ್ಕೊಂದು ಮುಕ್ತಿ ಕೊಟ್ಬಿಟ್ರೆ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿಲಿ ನೆಮ್ಮದಿಗೆ ಸೆಟಲ್ ಆಗ್ಬೋದು. ನೀವು ಯಾವ ಇಂಜಿನಿಯರಿಂಗ್ ಓದಿ ಏನು ದಬ್ಬ ಹಾಕಿದ್ರು ತಗೊಳೋ ಸ್ಯಾಲ್ರಿ ಆಗಲ್ಲ, ಇಲ್ಲಿ ಬರೋ ಸ್ಯಾಲ್ರಿ ಅಲ್ಲಿ ತಗೊಳಕ್ಕಾಗಲ್ಲ. ಏನೋ ಒಬ್ಬ ಇಂಜಿನಿಯರಿಂಗ್ ಮಾಡಿ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಷ್ಟು ವರ್ಷ ಓದಿರ್ತಾನೆ, ಸ್ಟಾರ್ಟಿಂಗ್ ಹೋದ್ರೆ ಎಷ್ಟಿರುತ್ತೆ ಬೇಸಿಕ್ ಪೇಮೆಂಟ್ ಅವರಿಗೆ? 15, 25, 30,000 ಇಷ್ಟೇ ಕೊಡೋದು. ಸರ್ವಿಸ್ ಆಗಬೇಕು ಹೋಗ್ತಾ. ಬಟ್ ಈ ಡೆಲಿವರಿ ಫೀಲ್ಡಿಗೆ ಯಾವ ಸರ್ವಿಸ್ ಏನಿಲ್ಲ, ಕರೆಕ್ಟಾಗಿ ನೀನು ಕೆಲಸ ಮಾಡ್ತೀವಿ ಇಂಟ್ರೆಸ್ಟ್ ಆಗಿ ಅಂದರೆ ಬಂದರೆ ಇವತ್ತೇ 2,000 - 3,000 ರೂಪಾಯಿ ಹೊಡೆದು ಬಿಸಾಡ್ಬೋದು. ಬಟ್ ನಿನ್ನ ಟ್ಯಾಲೆಂಟು, ನಿನಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಗಾಡಿ ಓಡಿಸ್ತಕ್ಕಂಥ ಟ್ರೈನಿಂಗ್ ಇರಬೇಕು, ಯಾವ್ಯಾವ ರೋಡ್ ಏರಿಯಾಗಳಲ್ಲಿ ಅತಿ ಹೆಚ್ಚು ಆರ್ಡ್ರ್ ಬರುತ್ತೆ ತಿಳ್ಕೊಂಡಿರಬೇಕು, ಮೊಬೈಲ್ ಯೂಸ್ ಮಾಡೋದು ಗೊತ್ತಿರಬೇಕು, ಅಪ್ಲಿಕೇಶನ್ಗಳೆಲ್ಲವ ಇದೆಲ್ಲ ಗೊತ್ತಿದ್ರೆ ಮಾತ್ರ 100% ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಬೈಕ್ ಟ್ಯಾಕ್ಸಿಲಿ. ಸುಮಾರು ಜನ ಹೇಳ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿಯಲ್ಲಿ ಮಾಡೋಕ್ಕಾಗಲ್ಲ, ಈ ಡೆಲಿವರಿ ಫೀಲ್ಡಲ್ಲಿ ಆಗೋದೇ ಇಲ್ಲಪ್ಪ ಅರ್ನಿಂಗ್ಸ್ ಹಂಗೆ ಅಂತವ. ನಾವು ಗೊತ್ತಿರ್ತಕ್ಕ ಎಕ್ಸ್ಪೀರಿಯೆನ್ಸು, ಯಾಕೆ ನಮಗೂ ಸ್ಟಾರ್ಟಿಂಗಲ್ಲಿ ಆಗ್ತಿರಲಿಲ್ಲ. ಯಾರಿಗೂ ಬಂದ ತಕ್ಷಣ ಅರ್ನಿಂಗ್ಸ್ ಆಗಲ್ಲ, ಸ್ವಲ್ಪ ಪಳಗಬೇಕಿಲ್ಲಿ. ಒಂದು 2 - 3 ತಿಂಗಳು ಈ ಡೆಲಿವರಿ ಫೀಲ್ಡಲ್ಲಿ ಎಲ್ಲ ಥರ ಪಳಗಿದ ಮೇಲೆ ಆಟೋಮೆಟಿಕ್ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಏಕೆಂದರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಡೆಲಿವರಿ ಫೀಲ್ಡಲ್ಲಿ ಎಲ್ಲಿ ಆರ್ಡ್ರ್ ಬರುತ್ತೆ, ಎಲ್ಲಿಗೆ ಹೋಗಬೇಕು, ಯಾವ್ಯಾವ ಥರ ಆರ್ಡ್ರ್ ಎತ್ಕೊಂಡು ಮಾಡಿದ್ರೆ ಅರ್ನಿಂಗ್ಸ್ ಆಗುತ್ತೆ ಅನ್ನೋದು A to Z ಎಲ್ಲ ನಿಮಗೆ ಮಾಹಿತಿ ಗೊತ್ತಾದ ತಕ್ಷಣ ನಿಮಗೆ ಯಾವುದೇ ಥರ ಟೆನ್ಷನ್ ಇರಲ್ಲ, ಯಾರನ್ನು ಕೇಳೋತಕ್ಕಂಥ ನೆಸೆಸಿಟಿ ಇರಲ್ಲ. ಆಟೋಮೆಟಿಕ್ಕಾಗಿ ನೀವೇ ಕ್ಲಿಕ್ಕಾಗಿ ಸೆಟಲ್ ಆಗ್ಬಿಡ್ತೀರಿ ಡೆಲಿವರಿ ಫೀಲ್ಡಿಗೆ. ಅದಕ್ಕೇ ಈ ಡೆಲಿವರಿ ಫೀಲ್ಡಿಗೆ ಬರೋಕ್ಕೆ ಮುಂಚೆ ಒಂದು 2 - 3 ತಿಂಗಳು ಬಂದ್ರೂ ನಮಗೆ ಇಲ್ಲಿ ಸ್ಯಾಲ್ರಿನೇ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ. ನೀವು ನಾನು ತಿಂಗಳಿಗೆ ಇಷ್ಟೇ ತೆಗಿತೀನಿ, ಇಷ್ಟೇ ಬರುತ್ತೆ ಅಂತ 2-3 ತಿಂಗಳು ನಮ್ದೆಲ್ಲ ಸ್ಯಾಲ್ರಿ ಅಂತ ಬಿಟ್ಬಿಡ್ಬೇಕು. ಆನಂತರ ಮಾತ್ರ ಈ ಡೆಲಿವರಿ ಫೀಲ್ಡಲ್ಲಿ 1 to ಡಬಲ್ ಆಗಿ ತೆಗಿಬೋದು ಹೋಗಿರೋದನ್ನೆಲ್ಲವ. ಕಂಪ್ನಿಲಿ ಅವ್ರು ಕೊಡ್ತಕ್ಕಂಥ ಅಷ್ಟೇ ಸ್ಯಾಲ್ರಿ, ವರ್ಷಕ್ಕೊಂದ್ಸಲಿ ಇಂಕ್ರಿಮೆಂಟು ಎಷ್ಟು 500 1000. ಬಟ್ ಈ ಡೆಲಿವರಿ ಫೀಲ್ಡ್ ಹಂಗಲ್ಲ, ಇವತ್ತು 1000 ಆದರೆ ನಾಳೆಗೆ 2 ಮಾಡ್ಬೋದು, ನಾಡಿದ್ದು 3,000 ಮಾಡ್ಬೋದು. ಅಷ್ಟು ಕೆಪಾಸಿಟಿ ಇದೆ ನಿಮಗೆ. ಆರ್ಡ್ರ್ ಆ ಥರ ಬರುತ್ತೆ, ನಿಮ್ಮ ಎಷ್ಟು ಎಫೆಕ್ಟ್ ಆಗ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓವರ್ ಟೈಮ್ ಮಾಡ್ಕೊತಿರೋದ್ರೆ ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಡೆಲಿವರಿ ಫೀಲ್ಡಲ್ಲಿ ದುಡ್ಡಿಗಂತೂ ಮೋಸ ಇಲ್ಲ, ಒಳ್ಳೆ ಸಂಪಾದನೆ ಮಾಡ್ಬೋದು. ಕೆಲವರು ಅಂದ್ಕೊಂತಾರೆ ಡೆಲಿವರಿ ಫೀಲ್ಡ್ ಅಂದರೆ ಏನಪ್ಪ, ಯಾರು ಮಾಡ್ತಾರೆ, ಆ ರೋಡಲ್ಲೆಲ್ಲ ಸುತ್ತಬೇಕು, ಡಸ್ಟು, ಪೊಲ್ಯೂಷನ್ನು, ಟ್ರಾಫಿಕ್ಕು, ಒಂದು ಕಂಪ್ನಿಲಿ ಆರಾಮಾಗಿ ಮಾಡ್ಕೊಂಬರ್ಬೋದು ಅಂತಾರೆ. ಕಂಪ್ನಿಲಿ ಕೊಡ್ತಕ್ಕಂಥ ಸ್ಯಾಲ್ರಿಗೆ, ಕಮಿಟ್ಮೆಂಟ್ಗೆ ಸಾಕಾಗಲ್ಲ. ಇವಾಗ ಡೆಲಿವರಿ ಫೀಲ್ಡಲ್ಲಿ ನೀವು ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು, ನಿಮ್ಮ ಡ್ರೀಮ್ಸ್ ಎಲ್ಲವ ಫಿಲ್ ಮಾಡ್ಕೊಬೋದು ಇದರಲ್ಲಿ. ಯಾಕೆಂದರೆ ಆ ಥರ ಇದೆ ಒಂದು ಆಪ್ಷನ್ ಇದರಲ್ಲಿ. ಸುಮಾರು ಜನ ಬರ್ತಿರೋದು ಏನಕ್ಕೆ ಡೆಲಿವರಿ ಫೀಲ್ಡ್ಗೆ ಹೇಳಿ, ಇದೇ ಒಂದು ಉದ್ದೇಶ ಇಟ್ಕೊಂಡು. ಡೆಲಿವರಿ ಫೀಲ್ಡಲ್ಲಿ ಡೈಲಿ ದುಡ್ಡು ಬರ್ತಾ ಇರುತ್ತೆ, ನಮಗೇನು ಬೇಕು ಅದು ತಗೋಬೋದು, ನಾವು ಹೆಂಗೆ ಬೇಕಂಗೆ ಲೈಫ್ ಲೀಡ್ ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಇಟ್ಕೊಂಡು ಈ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಡೆಲಿವರಿ ಫೀಲ್ಡ್ಗೆ ಆಗಿರೋದು ತುಂಬ ಜನ ಪ್ರತಿನಿತ್ಯ ನ್ಯೂ ಜಾಯಿನ್ ಆಗ್ತಾನೆ ಇರ್ತಾರೆ, ಹೊಸದಾಗಿ ಬರ್ತಾನೆ ಇರ್ತಾರೆ ಅತಿ ಹೆಚ್ಚಾಗಿ. ಮುಂಚೆ ಎಲ್ಲ ಈ ಥರ ಯಾರು ಬರ್ತಾರಲ್ಲ, ಡೆಲಿವರಿ ಫೀಲ್ಡ್ ಅಂದರೆ ಬಿಡಪ್ಪ ಅದೆಲ್ಲ ಸೇಫ್ಟಿ ಇಲ್ಲ, ಬೈಕ್ ರೈಡ್ ಓಡಿಸ್ತಾ ಇರ್ತೀವಿ, ಯಾವಾಗ ಬೆಂಗಳೂರು ಟ್ರಾಫಿಕಲ್ಲಿ ಯಾವಾಗ ಏನಾಗುತ್ತೆ ಅಂತ ಭಯ ಬೀಳೋರು. ಬಟ್ ಇವಾಗ ಯಾರು ಹೆದರಲ್ಲ, ಸಾವು ಅನ್ನೋದು ಎಲ್ಲಿದ್ದರೂ ಬಂದೇ ಬರುತ್ತೆ. ಬಿಡೋ, ನೀನು ಬೈಕ್ ಓಡಿಸಿದ್ರೆ ಸಾಯಲ್ಲ, ಡೆಲಿವರಿ ಫೀಲ್ಡ್ಗೆ ಹೋದ ತಕ್ಷಣ ಯಾರೂ ಸಾಯಲ್ಲ, ಎಲ್ಲಿದ್ದರೂ ಸತ್ಯ ಸಾಯ್ದಾರೆ ಸಾಯೋರು ಅಂತ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇವಾಗ.
ಒಟ್ಟಲ್ಲಿ ಹಣ ಸಂಪಾದನೆ ಮಾಡಬೇಕಷ್ಟೇ. ಅದಕ್ಕೋಸ್ಕರ ಈ ಡೆಲಿವರಿ ಫೀಲ್ಡಿಗೆ ಅತಿ ಹೆಚ್ಚು ಜನ ಬರ್ತಾನೆ ಇರ್ತಾರೆ ಎವ್ರಿಡೇ. ಸಂಪಾದನೆನೂ ಹಂಗೆ ಇದೆ. ಕಷ್ಟ ಬಿದ್ದು ಮಾಡೋರಿಗೆ ನಿಜವಾಗ್ಲೂ ಇಲ್ಲಿ ಪ್ರತಿಫಲ ಇದ್ದೇ ಇದೆ. ಯಾರೋ ಸೋಂಬೇರಿಗಳು ಮಾಡೋಕ್ಕಾಗಲ್ಲ, ಅದೇ ಅವ್ರಿಗೇನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಕಷ್ಟ ಬಿದ್ದು ಮಾಡೋರಿಗೆ 100% ಒಳ್ಳೆ ಅರ್ನಿಂಗ್ಸ್ ಕಾಣ್ಬೋದು. ಸುಮಾರು ಜನ ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು ಕೂಡ ಡೈಲಿ 3,000 4,000 ಕೂಡ ಮಾಡ್ತಾರಿದ್ದಾರೆ. ಅವರು ಕೂಡ ವಿಡಿಯೋ ಮಾಡಿ ಹಾಕ್ತಾರೆ. 15 ಅವರ್ 20 ಅವರ್ ಡ್ಯೂಟಿ ಮಾಡ್ತಾರೆ. ವೀಕೆಂಡಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಪೋರ್ಟರು ಬೈಕ್ ಟ್ಯಾಕ್ಸಿ ಮಾಡೋರು 2,000 3,000 ಮಾಡಿ ವಿಡಿಯೋ ಮಾಡಿ ಹಾಕ್ತಾರೆ. ಹೀಗೆ ಇದೇ ಸಂಪಾದನೆ ಇದೆ. ಬಟ್ ಅದೇ ಹೇಳ್ತಲ್ವಾ, ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ 100% ಅಲ್ಲಿ ಸಕ್ಸಸ್ ಕಾಣ್ತೀರ, ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಏನು ಹೇಳಿದ್ರೆ ಬರೋ ಆರ್ಡ್ರೆಲ್ಲ ಎತ್ಕೊಂಡು ಮಾಡಿದ್ರೆ 100% ಮಾಡೋಕ್ಕಾಗಲ್ಲ. ನೋಡಿಕೊಂಡು ಪ್ಲ್ಯಾನ್ ಮಾಡಿ ಯಾವ ಆರ್ಡ್ರು ಯಾವ ಏರಿಯಾಕ್ಕೆ ಹೋಗಬೇಕು, ಎಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ, ಯಾವ ಏರಿಯಾಕ್ಕೆ ಹೋದರೆ ಆರ್ಡ್ರ್ ಜಾಸ್ತಿ ಬರುತ್ತೆ ಅನ್ನೋದು ನೋಡ್ಕೊಂಡು ಮಾಡಿದ್ರೆ 100% ಒಳ್ಳೆ ಅರ್ನಿಂಗ್ಸ್ ಆಗೇ ಆಗುತ್ತೆ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.